ಹೆಲೋ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಸೆಕೆಂಡ್ ಡೇ ಮನಾಲಿಯಲ್ಲಿ. ಸೊ ಮನಾಲಿಯಲ್ಲಿ ಈ ರೂಮ್ನ ವೆಕೇಟ್ ಮಾಡಿ ನಾವು ಸೊಲಾಂಗ್ ವ್ಯಾಲಿ ಮತ್ತು ಅಟಲ್ ಟನಲ್ಗೆ ಹೋಗ್ತಿದ್ದೀರಿ. ನೋಡಿ, ಇನ್ನೊಂದ್ಸರಿ ನೋಡ್ಕೊಂಬಿಡಿ ವೀವು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಕಾಣಿಸ್ತಿದ್ಯಾ? ಸೊ ನನ್ನ ಅಟ್ಟೈರ್ ನೋಡಿ, ಇವತ್ತು ಬೂಟ್ಸ್ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಇವತ್ತು ಸ್ನೋ ಪ್ಲೇಸಸ್ಗೆ ಹೋಗ್ತಿದ್ದೀವಿ. ಸ್ನೋಫಾಲ್ ಇಲ್ಲ ಅನಿಸುತ್ತೆ, ಬಟ್ ನೋಡೋಣ, ಟ್ರೈ ಮಾಡೋಣ. ನಮ್ಮ ಲಕ್ ಚೆನ್ನಾಗಿದ್ರೆ ಸ್ನೋಫಾಲ್ ಆಗುತ್ತೆ. ರೆಡ್ ಜಾಕೆಟಲ್ಲಿ ಯಾವ ಥರ ಕಾಣಿಸ್ತಿದ್ದೀನಿ, ಇದೇ ನಾನು ನಿನ್ನೆ ಮನಾಲಿ ಇದು ಲೋಕಲ್ ಮಾಲ್ ರೋಡ್ ಇದಲ್ವ, ಅಲ್ಲಿ ತೊಗೊಂಡಿದ್ದು. ಯಾವ ಥರ ಇದೆ ಅಂತ ಹೇಳಿ ಬಿಡಿ, ಬ್ಯಾಗ್ಸ್ ಎಲ್ಲ ಎತ್ಕೊಂಡು ಹೋಗ್ತಿದ್ದೀವಿ ಇವಾಗ. ನಾವು ಬೆಳಿಗ್ಗೆ 9:30ಗೆಲ್ಲ ರೂಮ್ ಚೆಕ್ಔಟ್ ಮಾಡಿದ್ರಿ. ಸೊ ನಮಗೆ ಕಾರ್ ಡ್ರೈವರ್ ಬಂದು ಕಾಲ್ ಮಾಡಿದ್ರು. ಸೊ ರೋಡ್ ಹತ್ರ ಇದ್ರಿ, ಬನ್ನಿ ಅಂತ ಹೇಳ್ಬಿಟ್ಟು. ಹೋಟೆಲ್ ಹತ್ರ ನಮಗೆ ಬರೋದಕ್ಕಾಗಲ್ಲ ಅಂತ. ಸೊ ಅದಕ್ಕೆ ನಾವು ಬಂದು ಎಲ್ಲ ಬ್ಯಾಗ್ಸ್ ಎಲ್ಲ ಇಡ್ತಿದ್ದೀವಿ. ನೋಡಿ, ಇವರೇ ನಮ್ಮ ಕಾರ್ ಡ್ರೈವರ್. ಇವಾಗ ಕಾರ್ ಕೂಡ ತುಂಬ ಹೊಸದಾಗಿತ್ತು. ನಮ್ಗೆ ಕೊಟ್ಟಿರೋ ಕಾರ್ ಬಂದು XUV 700. ಇನ್ನು 1 ಇಯರ್ ಆಗಿತ್ತಂತೆ ತಗೊಂಡು. ಕಾರ್ ಆದರೆ ತುಂಬ ಕಂಫರ್ಟೇಬಲ್ ಆಗಿತ್ತು ಕುತ್ಕೊಳೋದಕ್ಕೆ. ಆ್ಯಂಡ್ ನಾವು ಡ್ರೈವರ್ ಜೊತೆ ಮಾತಾಡ್ತಾ ಇದ್ವಿ. ಆ ಡ್ರೈವರ್ ಜಾವಿಯಲ್ ಆಗಿದ್ದಾರ, ಎಲ್ಲ ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ದಾರ ಅಂತ ಹೇಳ್ಬಿಟ್ಟು. ಬಟ್ ಅವ್ರು ತುಂಬ ಜಾವಿಯಲ್ ಆಗಿ ಆ್ಯಂಡ್ ತುಂಬ ಸಪೋರ್ಟಿವ್ ಆಗಿದ್ದರು. ನಾವೀಗ ಓಲ್ಡ್ ಮನಾಲಿ ಬಿಟ್ಟು ಸೊಲಾಂಗ್ ವ್ಯಾಲಿಗೆ ಹೋಗ್ತಿದ್ದೀವಿ. ಸೊ ಆನ್ ದ ವೇ ಎಲ್ಲಾದರೂ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಡ್ರೈವರ್ಗೆ ಹೇಳಿದ್ವಿ. ಸರಿ, ಒಂದು ಚೆನ್ನಾಗಿರೋ ಪ್ಲೇಸ್ ಹತ್ರ ನಿಲ್ಲಿಸ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು. ಟ್ರಾವೆಲ್ಗೆ ಸಖತ್ತಾಗಿರೋ ಸ್ಪಾಟ್ ಅಂತಲೇ ಹೇಳ್ಬೋದು ಇದು. ಯಾಕಂದರೆ ನಮಗೆ ನೋಡಿ, ಸುತ್ತು ಮೌಂಟೇನ್ಸ್ ಕಾಣಿಸ್ತಿದೆ, ಹಿಮಾಲಯಸ್, ಮತ್ತು ಲೆಫ್ಟ್ ಸೈಡಲ್ಲೇ ಒಂದು ಬ್ಯಾಸ್ ರಿವರ್ ಪಾಸಿಂಗ್ ಕಾಣಿಸ್ತಿದೆ ಅಲ್ವಾ. ಸೊ ಪಕ್ಕದಲ್ಲಿ ರಿವರು, ಮುಂದೆ ಹಿಮಾಲಯಸ್, ಇನ್ನೇನು ಬೇಕು ಹೇಳಿ, ಟ್ರಾವೆಲಿಂಗ್ಗೆ ಸಖತ್ತಾಗಿತ್ತು. ಟಿಫನ್ಗೆ ಅಂತ ಒಂದು ಪ್ಲೇಸಲ್ಲಿ ಸ್ಟಾಪ್ ಮಾಡಿದ್ರು. ಅಲ್ಲಿ ನೋಡಿದ್ರೆ ಈ ಮೇಡಮ್ ಅವ್ರು ಕೂತ್ಕೊಂಡು ಏನೇನು ಬೇಕು ಅಂತ ಹೇಳ್ಬಿಟ್ಟು ಬುಕ್ಕಲ್ಲಿ ಆರ್ಡರ್ಸ್ ತೊಗೊತಾ ಇದ್ರು. ನಮಗಲ್ಲಾದರೆ ಏನೂ ಸಿಗಲ್ಲ, ಜಸ್ಟ್ ಮ್ಯಾಗಿ, ಬ್ರೆಡ್ ಆಮ್ಲೆಟ್ ಈ ಥರದ್ದೇ ಸಿಗ್ತಾಯಿತ್ತು. ಸರಿ ಅಂತ ಹೇಳ್ಬಿಟ್ಟು ನಾವು ಒಂದು ಬ್ರೆಡ್ ಆಮ್ಲೆಟು ಮತ್ತು ಮ್ಯಾಗಿ ಆರ್ಡರ್ ಮಾಡಿದ್ರಿ. ನಮಗಾದರೆ ಟೇಸ್ಟ್ ಏನೂ ಚೆನ್ನಾಗೇ ಅನಿಸಿಲ್ಲ. ತಿನ್ನಬೇಕು, ಹಸಿವಿಗಾಗಿ ತಿನ್ನಬೇಕು ಅಷ್ಟೇ. ಟೇಸ್ಟ್ ಆದರೆ 0% ಅಂತಲೇ ಹೇಳ್ಬೋದು. ಆ ಟಿಫನ್ ಶಾಪ್ ಪಕ್ಕದಲ್ಲೇ ನಮಗೆ ಈ ಸ್ನೋ ಅಲ್ಲಿ ಗೇಮ್ಸ್ ಆಡ್ತಾರಲ್ಲ, ಸ್ನೋ ಗೇಮ್ಸ್, ಅದಕ್ಕೆಲ್ಲ ಡ್ರೆಸ್ಸಸ್ಸು, ಬೂಟ್ಸು ಮತ್ತು ಈ ಗ್ಲೌಸಸ್ ಎಲ್ಲ ತೊಗೊಳೋ ಶಾಪ್ ಇತ್ತು. ಅಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿದ್ರೆ, ಚಿಕ್ಕ ಶಾಪಲ್ಲಿ ಒಳಗಡೆ ಎಷ್ಟೊಂದು ರೂಮ್ಸ್ ಇದ್ದಾವೆ. ಸೊ ಅಲ್ಲಿ ಹೋಗ್ಬಿಟ್ಟು ನಾವು ಡ್ರೆಸ್ಸಸ್ಸು ಮತ್ತು ಸಾಕ್ಸು, ಬೂಟ್ಸ್ ಎಲ್ಲ ನಮ್ಮ ಸೈಜು ಪ್ರಕಾರ ತೊಗೊಂಡು ಬರ್ಬೋದು. ಅವರು ಬ್ಲೂ ಕಲರ್ ತೊಗೊಂಡಿದ್ದಾರೆ. ನಾನು ಕಲರ್ ಇರುತ್ತೆ ಅಂತ ಹೇಳ್ಬಿಟ್ಟು ಇದು ತೊಗೊಂಡೆ. ಬಟ್ ಅದ್ರಲ್ಲಿ ನಾನು ಸ್ವಲ್ಪ ದಪ್ಪ ಕಾಣಿಸ್ತಿದ್ದೀನಿ. ನೋಡಿ, ಇಲ್ಲಿ ಎಲ್ಲ ಬಟ್ಟೆ ಮತ್ತೆ ಪ್ಯಾಕೇಜ್ ಮಾತಾಡ್ತಾ ಇದ್ದಾರೆ. ಪ್ಯಾಕೇಜ್ ಮಾತಾಡೋರು ಕಾರ್ ಒಳಗಡೆ ಬಂದು ಡಿಸ್ಕಸ್ ಮಾಡ್ತಾ ಇದ್ದಾರೆ. ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತಲ್ಲ, ಒಬ್ಬರು ಬಾರ್ಗೇನ್ ಮಾಡ್ತಾರೆ, ಒಬ್ಬರು ಮಾಡಲ್ಲ. ಬಟ್ ನಮ್ಗೆ ಟೋಟಲ್ ಬಂದು 7K ಆಗಿದ್ದು, ನಾವು 5,000ಕ್ಕೆ ಒಪ್ಸಿದ್ದೀರಿ. ತುಂಬ ಜಾಸ್ತಿನೇ ಇದೆ ಇಲ್ಲಿ. ದಿಸ್ ಇಸ್ ಕರ್ನಾಟಕ. ಸೊ ಯೂಟ್ಯೂಬಲ್ಲಿ ಮಾಡ್ತೀನಿ ಅಂತ ಹೇಳಿದ್ದೀನಿ. ಸೊ ನೆಕ್ಸ್ಟ್ ನನ್ನ ಫ್ರೆಂಡ್ಸ್ ಬರ್ತಾರೆ. ಸೊ ಅವರು ಕೂಡ ಇಲ್ಲೇ ಸಜೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಸ್ವಲ್ಪ ಕಮ್ಮಿ ಮಾಡ್ಕೊತಾ ಇದ್ದಾರೆ. ಬರೀ ಯೂಟ್ಯೂಬ್ ಚಾನಲ್ ಕೂಡ ಟೈಪ್ ಮಾಡಿಸ್ಕೊತಾ ಇದ್ದಾರೆ ಯಾವುದು ಅಂತ ಹೇಳ್ಬಿಟ್ಟು. ಏನಾದ್ರೆ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಇದೆ. ನಾವಿವಾಗ 3 ಗೇಮ್ಸ್ ತಗೊಂಡಿದ್ರಿ, ಪರವಾಗಿಲ್ಲ, ಸ್ವಲ್ಪ ಕಮ್ಮಿನೇ ಮಾಡ್ಕೊಂಡಿದ್ದಾರೆ. ಡ್ರೆಸ್ ನೋಡಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸ್ಲೈಡ್ है, जॉर्निंग बॉल है, जिप लाइन है, रॉकी बज्जी जैंसिंग, ठीक है। ओके, 8 एक्टिविटी हो रहा है. आपने देखो क्या क्या करना है. ये नहीं है भैया, ये स्किप द व्यू है. स्किप द व्यू. ಕಾರ್ ಒಳಗಡೆ ಬಂದು ಯಾವ್ಯಾವ ಗೇಮ್ಸ್ಗೆ ಎಷ್ಟೆಷ್ಟು ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಎಕ್ಸ್ಪ್ಲೇನ್ ಮಾಡ್ತಿದ್ರು. ತುಂಬ ಎಕ್ಸ್ಪೆನ್ಸಿವ್ ಅಂದರೆ ಎಕ್ಸ್ಪೆನ್ಸಿವು. ಅವ್ರು ಹೇಳ್ತಾರೆ ಕಮ್ಮಿ ಮಾಡ್ತೀರಿ, ಬನ್ನಿ ಅಂತ ಹೇಳ್ಬಿಟ್ಟು. ಬಟ್ ಒಂದೊಂದು ಜಸ್ಟ್ ಸಿಂಪಲ್ ಗೇಮ್ಸ್ ಎಲ್ಲನೂ 2K ಆ ಥರ ಹೇಳ್ತಾ ಇದ್ದಾರೆ. ಸೊ ನಾವು ಜಸ್ಟ್ 3 ಗೇಮ್ಸೇ ತೊಗೊಂಡಿದ್ದೀರಿ. ಒಂದು ಸ್ಕೀಯಿಂಗ್ ಮತ್ತು ಮೋಟರ್ ಬೈಕ್ ರೈಡ್ ರಿವರ್ ಸೈಡ್ ಅಂತ ಹೇಳಿದ್ರು, ಮತ್ತು ಒಂದು ಟ್ಯೂಬ್ ಸ್ಲೈಡಿಂಗು. ಸೊ ಈ 3 ತೊಗೊಂಡಿದ್ದೀರಿ ಅಷ್ಟೇ. ಇದಕ್ಕೆ 5K ಪ್ಯಾಕೇಜು. ಮತ್ತೆ ಭರತ್ ಅವ್ರ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡ್ಬಂದ್ರು, ಅದು ಅಷ್ಟೊಂದು ಸೆಟ್ ಆಗಿಲ್ಲ ಅಂತ. ಇವಾಗ ನೋಡಿ ಹೇಗೆ ಕಾಣಿಸ್ತಿದ್ದೀರಿ. ಸೊ ನಂದು ಪಿಂಕ್, ಪರ್ಪಲ್, ಸ್ಕೈ ಬ್ಲೂ, ಅವ್ರದ್ದು ರೆಡ್ ವಿತ್ ಬ್ಲ್ಯಾಕ್. ತುಂಬ ಕ್ಯೂಟಾಗಿ ಕಾಣಿಸ್ತಿದ್ದೀನಿ ಇಬ್ರು.
ನಾವಿಲ್ಲಿ ಪ್ಯಾಕೇಜ್ ಎಲ್ಲ ಮಾತಾಡಿಕೊಂಡು ಅವ್ರೊಂದು ಸ್ಲಿಪ್ ಕೊಡ್ತಾರೆ. ಸೊ ಆ ಪ್ಲೇಸ್ ಹತ್ರ ಹೋದರೆ ಅವ್ರ ಕೌಂಟರ್ ನಂಬರ್ ಕೊಟ್ಟಿರ್ತಾರೆ, ಅಲ್ಲಿ ನಾವು ಗೇಮ್ಸ್ ಆಡ್ಬೋದು. ನಮ್ಮ ಡ್ರೈವರ್ ಆದರೆ ನಾನು ಯೂಟ್ಯೂಬ್ ಚಾನಲ್ ಇದೆ ಅಂತ ಹೇಳಿದ್ದಕ್ಕೆ ಎಲ್ಲ ವೀಡಿಯೋಸ್ ನೀಟಾಗಿ ಮಾಡಿ ಅಂತ ಹೇಳ್ಬಿಟ್ಟು ರೂಫ್ ಟಾಪ್ ಎಲ್ಲ ಓಪನ್ ಮಾಡ್ತಾ ಇದ್ದಾರೆ ನೋಡಿ. ತುಂಬ ಕೋಆಪರೇಟಿವ್ ಮಾಡ್ತಿದ್ರು ಅವರು. ಸೊ ಅಲ್ಲಿ ಶಾಪ್ ನಂಬರ್ 26 ಅನಿಸುತ್ತೆ. ಸೊ 26 ಹತ್ರ ಹೋಗ್ಬಿಟ್ಟು ಅವ್ರ ಹತ್ರ ಇನ್ನೊಂದು ಟಿಕೆಟ್ ತೋರಿಸಿ ನಮಗೆ ಒಂದು ರೈಡ್ ತೊಗೊತಾ ಇದ್ದೀರಿ, ಮೋಟರ್ ರೈಡ್. ಇದು ಒಂದು ಮೋಟರ್ ರೈಡ್. ಸೊ ಅವ್ರು ನಮ್ಗೆ ಹೇಳಿದ್ದೇನಪ್ಪ ಅಂತ ಹೇಳಿದ್ರೆ 3 to 4 ಕಿಲೋಮೀಟರ್ಸ್ ರಿವರ್ ಪಕ್ಕದಲ್ಲೇ ರೈಡ್ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾವು ತಗೊಂಡ್ರಿ. ಇದಕ್ಕೆ ಬಂದು ನಾವು ಪೇ ಮಾಡಿದ್ದು 3K ಅನಿಸುತ್ತೆ, ಕಪಲ್ ರೈಡ್ ಅಲ್ವಾ, ಸೊ 3K ಅಂತ ಹೇಳಿದ್ರು. ನಮ್ಗೆ ಸಿಕ್ಕಿದ್ದು ಆರೆಂಜ್ ಕಲರ್ ಬೈಕ್. ಸೊ ಸ್ಟಾರ್ಟಿಂಗಲ್ಲಿ ಅವರೇ ಡ್ರೈವ್ ಮಾಡ್ತಿದ್ದಾರೆ. ರಿವರ್ ಸಿಕ್ಕಿದಾಗ ನಿಮಗೆ ಡ್ರೈವಿಂಗ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ರೋಡಲ್ಲಿ ಅವರೇ ಡ್ರೈವ್ ಮಾಡ್ತಿದ್ರು. ಎಕ್ಸ್ಪೀರಿಯನ್ಸ್ ಆದರೆ ಚೆನ್ನಾಗಿತ್ತು. ಅದಾದಮೇಲೆ ನೋಡಿ ರಿವರ್ ಸೈಡ್ ಅಂತ ಹೇಳ್ಬಿಟ್ಟು ಭರತ್ ಅವ್ರಿಗೆ ಅಲ್ಲಿ ಡ್ರೈವಿಂಗ್ ಕೊಟ್ಟರು. ಅವರಾದ್ರೆ ಚೆನ್ನಾಗಿ ಡ್ರೈವ್ ಮಾಡ್ತಾರೆ, ಯಾಕಂದರೆ ಅವ್ರು ಡ್ರೈವಿಂಗ್ ಎಲ್ಲ ಗೊತ್ತಲ್ವಾ. ನನಗಾದರೆ ರಿವರೇ ಕಾಣಿಸ್ತಿಲ್ಲ. ಸೊ ನಾನು ಅವ್ರಿಗೆ ಗೈಡ್ ಕೇಳಿದೆ ಎಲ್ಲಿದೆ ರಿವರ್ ತೋರಿಸಿ ಅಂತ ಹೇಳ್ಬಿಟ್ಟು. ಅವ್ರು ಹೇಳ್ತಿದ್ದಾರೆ ಪಕ್ಕದಲ್ಲಿರೋದೇ ರಿವರ್ ಮೇಡಮ್, ಇವಾಗ ಸದ್ಯಕ್ಕೆ ವಾಟರ್ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ನಮ್ಗಾದ್ರೆ ತುಂಬ ಫೂಲ್ ಮಾಡಿದ್ದಾರೆ ಅಂತಲೇ ಅನಿಸ್ತು. ಫಸ್ಟೇ ಹೇಳ್ಬೋದಿತ್ತಲ್ವ, ನೀರಿಲ್ಲ ಅಂತ ಹೇಳಿದ್ರೆ ನಾವು ಬರ್ತಾ ಇರಲಿಲ್ಲ ಅಂತ ಹೇಳಿದ್ರೆ, ಇಲ್ಲ ಮೇಡಮ್ ಅದೇ ರಿವರು, ಸದ್ಯಕ್ಕೆ ಮಂಜೆಲ್ಲ ಬಿದ್ದು ಖಾಲಿ ಆಗಿದೆ ಅಂತ ಹೇಳಿದ್ರು. ನಮ್ಗೆ ಸಖತ್ ಕೋಪ ಬರ್ತಿತ್ತು, ಎಲ್ಲ ಮೋಸ ಮಾಡ್ತೀರಾ ನೀವು ಅಂತ ಹೇಳ್ಬಿಟ್ಟು. ರಿವರ್ ರೈಡ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಬಂದರೆ ಪಕ್ಕದಲ್ಲಿ ರಿವರ್ ಇದೆ ಬಟ್ ವಾಟರ್ ಇಲ್ಲ ಅಂತ ಹೇಳಿದ್ರೆ ಯಾರಿಗೆ ಹೇಳಿ ಕೋಪ ಬರಲ್ಲ ಹೇಳಿ. ಅದಾದಮೇಲೆ 3 to 4 ಕಿಲೋಮೀಟರ್ಸ್ ಅಂದರು, ಅದು ಕೂಡ ಕರ್ಕೊಂಡು ಹೋಗಿಲ್ಲ. ಒಂದು ಪ್ಲೇಸ್ ಹತ್ರ ಬಂದು ಫೋಟೋಸ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಬಿಟ್ರು. ಇದೆಲ್ಲ ಇವ್ರು ದೊಡ್ಡ ಸ್ಕ್ಯಾಮ್ ಮಾಡ್ತಾರೆ ಅನ್ಸುತ್ತೆ. ಹೆಂಗಿದ್ರು ಬೈತಾರೆ ಅಂತ ಹೇಳ್ಬಿಟ್ಟು ಒಂಥರ ಕಂಪೆನ್ಸೇಷನ್ ತರ ಫೋಟೋಸ್ಗೆ ಒಂದು ಸ್ಪಾಟ್ ಹತ್ರ ನಿಲ್ಲಿಸ್ತಾರೆ. ನೋಡಿ ಇಲ್ಲಿ ಅಷ್ಟೊಂದೇನು ಐಸ್ ಇಲ್ಲ, ಬಟ್ ಸ್ಟಿಲ್ ಫೋಟೋಸ್ಗೆಲ್ಲ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಬೈಕ್ ರೈಡಿಂಗ್ ಅಂತ ಬಂದು ಸ್ಕ್ಯಾಮ್ ಮಾಡಿದ್ದಾರೆ. ರಿವರ್ ಸೈಡ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ರಿವರೇ ಇಲ್ಲ ಫಸ್ಟ್ ಆಫ್ ಆಲ್, ಸುಮ್ಮನೆ 3000 rupees ವೇಸ್ಟ್ ಆಯಿತು. ನಮ್ಗೆ ಗೊತ್ತಿರಲಿಲ್ಲ, ಬಂದ್ವಿ. ಏನು ಮಾಡೋದು, ಅವ್ರು ಹೇಳೋದಿಲ್ಲ, ಹಂಗೆ ಸುಳ್ಳು ಹೇಳ್ಬಿಟ್ಟು ಕರ್ಕೊಂಬರ್ತಾರೆ. ಹಾಕಿ ಕ್ಯಾಚ್. ರಿಟರ್ನ್ ಬರೋ ಟೈಮಲ್ಲಿ ಬೈಕ್ ರೈಡ್ ನನಗೆ ಕೊಟ್ಟಿದ್ರು. ನನಗೆ ಅಷ್ಟೊಂದೇನು ಬೈಕ್ ರೈಡಿಂಗ್ ಬರಲ್ಲ, ಜಸ್ಟ್ ಹ್ಯಾಂಡಲ್ ಮಾತ್ರ ಇಟ್ಕೊಂಡಿದ್ದೀನಿ. ಎಕ್ಸ್ಲೇಟರ್ ಎಲ್ಲ ಅವರೇ ಕೊಡ್ತಿದ್ದಾರೆ, ಯಾಕಂದರೆ ಅಲ್ಲಿ ಸ್ವಲ್ಪ ಸ್ಕಿಡ್ಡಿಂಗ್ ಇರುತ್ತೆ ಅಲ್ವಾ. ನನಗಾದರೆ ಈ ರೈಡ್ ತುಂಬ ವೇಸ್ಟ್ ಅನಿಸ್ತು. ಯಾಕಪ್ಪ ಅಂತ ಹೇಳಿದ್ರೆ 3000 rupees ಕೊಟ್ಬಿಟ್ಟು ರಿವರ್ ಸೈಡ್ ರೈಡ್ ಅಂತ ಹೇಳ್ಬಿಟ್ಟು ಅಲ್ಲಿ ರಿವರೇ ಇಲ್ಲ. ನನಗಾದರೆ ನಗು ಬರ್ತಾ ಇತ್ತು, ಅಯ್ಯೋ ಅಂದ್ಕೊಂಡೆ. ಬಟ್ ಸ್ಟಿಲ್ ಮನಿ ವೇಸ್ಟ್ ಆದ್ರೂ ಒಂದು ಎಕ್ಸ್ಪೀರಿಯನ್ಸ್ ಆದ್ರೆ ಬಂತು. ಸೊ ನೆಕ್ಸ್ಟ್ ಟೈಮ್ ಏನಾದ್ರು ಹೋದ್ರೆ ಈ ಗೇಮ್ ಮಾತ್ರ ಔಟ್ ಮಾಡ್ಕೊಳಲ್ಲ. ಸೊ ನೆಕ್ಸ್ಟ್ 2 ಗೇಮ್ಸ್ಗೆ ನಾವು ಇನ್ನು ಸ್ವಲ್ಪ ಮೇಲೆ ಹೋಗ್ಬೇಕಾಗಿತ್ತು. ಸೊ ಅದಕ್ಕೆ ನಮ್ಮ ಜಾಲಿ ರೈಡ್ ಸ್ಟಾರ್ಟ್ ಆಯಿತು. ನಾನಾದರೆ ರೂಫ್ ಟಾಪಲ್ಲಿ ನಿಂತ್ಕೊಂಡಿದ್ದೆ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ತುಂಬ ಕರ್ವ್ಸ್ ಇರೋದ್ರಿಂದ ಸ್ವಲ್ಪ ಕಷ್ಟನೇ ಆಗ್ತಿತ್ತು. ಬಟ್ ನಮ್ಮ ಡ್ರೈವರು ಚೆನ್ನಾಗೇ ಡ್ರೈವ್ ಮಾಡ್ತಿದ್ರು. ಕಾರಲ್ಲಿ ಈ ಥರ ನಿಂತ್ಕೊಂಡು ಹೋಗೋ ಎಕ್ಸ್ಪೀರಿಯನ್ಸ್ ಆದರೆ ಸಖತ್ತಾಗಿತ್ತು. ಆ್ಯಂಡ್ ಬ್ಯಾಕ್ಗ್ರೌಂಡ್ ನೋಡಿ ಎಷ್ಟು ಸೂಪರ್ ಆಗಿದೆ ಅಂತ ಹೇಳಿದ್ರೆ ಹಿಮಾಲಯಸ್. ಆ್ಯಂಡ್ ರೋಡ್ ಕೂಡ ಕನ್ಸ್ಟ್ರಕ್ಷನ್ ಸಖತ್ತಾಗಿ ಮಾಡಿದ್ದಾರೆ, ಯಾಕಂದರೆ ಟೂರಿಸ್ಟ್ ತುಂಬ ಜನ ಅಲ್ವಾ. ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಈ ಥರ ರೂಫ್ ಟಾಪ್ ಮೇಲೆ ನಿಂತ್ಕೊಂಡಿರೋದು. ಸೊ ನನಗಾದರೆ ಸಖತ್ತಾಗಿ ಅನಿಸ್ತು. ಆ್ಯಂಡ್ ನಮ್ಮ ಡ್ರೈವರ್ ಕೂಡ ಕ್ರೇಜಿಯಾಗಿ ಓಡಿಸ್ತಿದ್ರು. ನೋಡಿ ತುಂಬ ಜನ ವೇಟ್ ಮಾಡ್ತಿದ್ದಾರೆ. ಅಲ್ಲಿ ಜಿಪ್ ಲೈನ್ ಆಗ್ತಿತ್ತು, ಆ ಗೇಮ್ ಜಿಪ್ ಲೈನ್ ಗೇಮ್ ಅಲ್ಲಿಂದನೇ. ಸೊ ರಿವರ್ ಮೇಲೆಯಿಂದ ಪಾಸ್ ಆಗುತ್ತೆ, ಬ್ಯಾಸ್ ರಿವರ್. ಸೊ ನಾವಿವಾಗ ಸ್ಕೀವ್ ಮತ್ತೆ ಟ್ಯೂಬ್ ರೈಡಿಂಗ್ ಬಂದಿದ್ದೀವಿ, ಟ್ಯೂಬ್ ಸ್ಲೈಡಿಂಗ್. ಸೊ ಇಲ್ಲೂ ಮತ್ತೆ ಮ್ಯಾಗಿ ಎಲ್ಲ ಮಾಡ್ತಿದ್ದಾರೆ, ಮ್ಯಾಗಿ, ಚಾಯ್, ಕಾಫಿ ಎಲ್ಲ ಮಾಡ್ತಿದ್ದಾರೆ.
ನಾವು ಸ್ಕೀಯಿಂಗ್ ಮತ್ತು ಟ್ಯೂಬ್ ಸ್ಲೈಡಿಂಗ್ ಇಲ್ಲೇ ಇದ್ದಿದ್ದು ಬಂದ್ವಿ ಆ ಪ್ಲೇಸ್ಗೆ. ಆ್ಯಂಡ್ ನಾವು ಟಿಕೆಟ್ ತೋರಿಸಿದ್ರೆ ಅವ್ರು ಹೇಳ್ತಾರೆ ಯಾವ ಕೌಂಟರ್ ನಂಬರ್ಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು. ನೋಡಿ ಬಿಸಿಲಾದರೆ ಸಖತ್ತಾಗಿದೆ. ಆ್ಯಂಡ್ ಅಷ್ಟು ಬಿಸಿಲಲ್ಲೂ ಕೂಡ ನಮಗೆ ಫುಲ್ಲು ಚಳಿ ಆಗ್ತಾ ಇತ್ತು. ಬಿಸಿಲಿಗೆ ಬಿಸಿಲಿರುತ್ತೆ, ಚಳಿಗೆ ಚಳಿ ಇರುತ್ತೆ, ಯಾವ ವೆದರ್ ಅಂತ ಅರ್ಥನೇ ಆಗಲ್ಲ. ನೋಡಿ ಎಷ್ಟೊಂದು ಜನ ಇದ್ದಾರೆ ಯಪ್ಪ. ಎಲ್ಲ ಟೂರಿಸ್ಟ್ ಪೀಪಲ್ ಎಲ್ಲ ಇಲ್ಲೇ ಬಂದ್ಬಿಟ್ಟಿದ್ದಾರೇನೋ ಅಂತ ಅನ್ಸುತ್ತೆ. ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದಿದ್ರು, ಕ್ಯೂಟಾಗಿ ಎಲ್ಲ ಅವರು ಆಟಾಡ್ತಾ ಇದ್ರು. ಈ ಐಸ್ ಅಂದರೆ ದೊಡ್ಡವ್ರಿಗೆ ಇಷ್ಟೊಂದು ಕ್ರೇಜ್ ಇದೆ, ಚಿಕ್ಕ ಮಕ್ಕಳಿಗೆ ಇನ್ನೆಷ್ಟು ಕ್ರೇಜ್ ಇರುತ್ತೆ ಅಲ್ವಾ ಸ್ನೋ ಅಲ್ಲೆಲ್ಲ ಆಟಾಡೋದಕ್ಕೆ. ನೋಡಿ ನಾವು 280 ಕೌಂಟರ್ ನಂಬರ್ಗೆ ಬಂದ್ವಿ. ಸೊ ಇಲ್ಲಿ ಸ್ಕೀಯಿಂಗ್ ಇದೆ. ಸೊ ನಾವು ಆ ಟಿಕೆಟ್ ತೋರಿಸಿದ್ದಕ್ಕೆ ಅವರು ಸರಿ ಬಂದು ಸ್ಕೀಯಿಂಗ್ ಫಸ್ಟ್ ಆಡಿ ಮತ್ತೆ ಟ್ಯೂಬ್ ಸ್ಲೈಡ್ಗೆ ಹೋಗ್ಬೋದು ಅಂತ ಹೇಳ್ಬಿಟ್ಟು ಹೇಳಿದ್ರು. ಇಲ್ಲಿ ಮೇಲೆ ಲೈನಾಗಿ ನಿಂತಿದ್ದಾರಲ್ಲ ಜನ ಎಲ್ಲ, ಅದೆಲ್ಲ ಟ್ಯೂಬ್ ಸ್ಲೈಡಿಂಗೆ. ನೋಡಿ ಅಲ್ಲಿ ಟ್ಯೂಬ್ ಸ್ಲೈಡ್ ಹಾಕ್ಕೊಂಡು ಬರ್ತಿದ್ದಾರೆ ಎಲ್ಲರೂ. ಈ ಸ್ಕೀಯಿಂಗ್ ಬಂದು ಆಲ್ಮೋಸ್ಟ್ ಕೈಂಡ್ ಆಫ್ ಸ್ಕೇಟಿಂಗ್ ಥರನೇ. ಸೊ ಆ ಶೂಸ್ ಅದಕ್ಕೆ ಅಟ್ಯಾಚ್ ಇರುತ್ತೆ. ನೋಡಿ ನಾನು ಆ ರಬ್ಬರ್ ಶೂಸ್ನ ರಿಮೂವ್ ಮಾಡಿ ಎಲ್ಲ ಪ್ರಿಪೇರ್ ಆಗ್ತಾ ಇದ್ದೀನಿ. ನನಗಾದರೆ ಭಯ ಆಗ್ತಿತ್ತು, ಜಾರ್ ಬೀಳ್ತೀನೇನೋ ಅಂತ ಹೇಳ್ಬಿಟ್ಟು. ಬಟ್ ತುಂಬ ಜನ ಎಂಜಾಯ್ ಮಾಡ್ತಿದ್ರು, ಸರಿ ಅಂತ ಹೇಳ್ಬಿಟ್ಟು ನೋಡಿ ಸಡನ್ನಾಗಿ ಜಾರ್ ಬಿಟ್ಟೆ. ಇನ್ನು ಸ್ಟಾರ್ಟಿಂಗಲ್ಲೇ ಜಾರ್ತಾ ಇದ್ದೀನಿ. ನನಗಾದರೆ ಸಖತ್ ಭಯ ಆಗ್ತಾಯಿತ್ತು. ನಮಗೆ ಅಲ್ಲಿ ಗೈಡ್ ಇರ್ತಾರೆ. ಸೊ ಅವರೆಲ್ಲ ಟೀಚ್ ಮಾಡ್ತಾ ಇದ್ದಾರೆ ಯಾವ ಥರ ನಾವು ಮೂವ್ ಆಗೋದಕ್ಕೆ ಬಾಡಿ ಬ್ಯಾಲೆನ್ಸ್ ಮಾಡಬೇಕು. ಆ್ಯಂಡ್ ಮೂವಿಂಗ್ಗೆ ಸ್ಟಿಕ್ ಯಾವ ಥರ ಯೂಸ್ ಮಾಡಬೇಕು, ಆ್ಯಂಡ್ ಸ್ಟಾಪ್ ಮಾಡೋದಕ್ಕೆ ಸ್ಟಿಕ್ ಯಾವ ಥರ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಬಟ್ ನಮಗೆ ಟೀಚರ್ಸು ಕ್ಲಾಸಲ್ಲಿ 1 hour 2 hours ಹೇಳಿದ ಪಾಠನೇ ಬೇಗ ತಲೆಗತ್ತಲ್ಲ. ಇವರು 1 minute-ಅಲ್ಲಿ ಹೇಳಿದ್ರೆ ಏನು ತಲೆಗತ್ತುತ್ತೆ ಹೇಳಿ. ನಾನಾದರೆ ಬೀಳೋದೇ ನನ್ನ ಕೆಲಸ ಆಗ್ಬಿಟ್ಟಿತ್ತು. ಬೀಳೋದು ಇದೊಂಥರ ಬೀಳೋದಕ್ಕೆ ಬಂದಿರೋ ಥರ ಅನಿಸ್ತಿತ್ತು ನನಗಾದರೆ. ಒಂಥರ ಮಜಾ ಬರ್ತಿತ್ತು. ಚಿಕ್ಕ ಮಕ್ಕಳು ನಡೆಯೋಕ್ಕೆ ಹೋಗಿ ಬೀಳ್ತಾರಲ್ಲ ಆ ಥರ ನಾವು ಸ್ಕೀಯಿಂಗ್ ಹೋಗಿ ಬೀಳ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಭರತ್ ಅವರು ಒಂದು ಸ್ವಲ್ಪ ಅವ್ರು ಚೆನ್ನಾಗೇ ಸ್ಕೀಯಿಂಗ್ ಮಾಡಿದ್ರು, ಒಂದ್ಸರಿ ಕೂಡ ಬೀಳಿಲ್ಲ. ನಾನು ಅಂದ್ಕೊತಿದ್ದೆ ಭರತ್ ಅವರು ಬೀಳಿ ವಿಡಿಯೋ ಮಾಡೋಣ ಅಂತೇಳ್ಬಿಟ್ಟು. ಬಟ್ ನನಗೆ ಆ ಚಾನ್ಸ್ ಕೊಟ್ಟಿಲ್ಲ. ವೆರಿ ಗುಡ್, ಅವರು ಫಸ್ಟ್ ಟೈಮಲ್ಲೇ ಅಷ್ಟು ಚೆನ್ನಾಗಿ ಸ್ಕೀಯಿಂಗ್ ಚೆನ್ನಾಗಿ ಮಾಡ್ತಿದ್ರು. ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದೆ ಅಲ್ವಾ, ನಮ್ಮ ಬಸ್ಸಲ್ಲಿ ಡೆಲ್ಲಿ ಟು ಮನಾಲಿ ಹೋಗ್ಬೇಕಾದ್ರೆ ಕನ್ನಡ ಪೇರ್ ಒಬ್ರು ಸಿಕ್ಕಿದ್ರು, ಕಪಲ್ ಅಂತ ಹೇಳ್ಬಿಟ್ಟು. ಅದು ಇವರೇ ಹರೀಶ್ ಮತ್ತು ಮಹಾ ಅಂತ ಹೇಳ್ಬಿಟ್ಟು. ನಾನು ಅದೇ ಹೇಳ್ತಾ ಇದ್ದೀನಿ, ಯೂಟ್ಯೂಬ್ಗೆ ನಾನು ಶೂಟ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು. ಇವರೇ ಮಹಾಲಕ್ಷ್ಮಿ, ನಾನು ಮಹಾ ಅಂತ ಕರಿತಿದ್ದೆ ಅವ್ರನ್ನ. ನಾವು ಸ್ಕೀಯಿಂಗ್ ಎಲ್ಲ ಮುಗಿಸ್ಕೊಂಡು ಟ್ಯೂಬ್ ಸ್ಲೈಡಿಂಗ್ ಬಂದ್ವಿ. ಇದೇ ಒಂದೇ ಅನ್ಸುತ್ತೆ ಗೇಮ್ ವರ್ತ್. ಒಳ್ಳೆ ಮಜಾ ಸಿಕ್ತು ಇದರಲ್ಲಿ, ಸೂಪರ್ ಆಗಿತ್ತು ರೈಡ್ ಆದ್ರೆ. ಸೊ 5000 ಇದು ಒಂದೇ ವರ್ತ್ ಅನಿಸ್ತು. ಫುಲ್ ಸನ್ನಿ ಇದೆ, ಫುಲ್ ನಾವು ತಡ್ಕೊಳಕ್ಕಾಗಿಲ್ಲ. ಇವಾಗ ಅಟಲ್ ಟನಲ್ಗೆ ಹೋಗ್ತಾ ಇದ್ವಿ. ನೋಡಿದ್ರಲ್ಲ ಈ ವಿಡಿಯೋ, ಸೊಲಾಂಗ್ ವ್ಯಾಲಿಯಲ್ಲಿ ನಾವು ಯಾವ್ಯಾವ ಸ್ನೋ ಗೇಮ್ಸ್ ಎಲ್ಲ ಆಡಿದ್ವಿ ಅಂತ ಹೇಳ್ಬಿಟ್ಟು. ಸೊ ಈ ವಿಡಿಯೋ ಅನ್ನೋದು ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.